देवस्य मने सफाई नरपा एवं देवस्य इदं मे समस्य मा ಈ ಕಲಶ ಹೇಳ್ತಾರೆ ಕಲಶ ವಿಡಿಯೋ ಮಾಡವಾ ಈ ಫೋಟೋ ಇವಾಗ ನಂದಿನಿ ಅವರದ್ದು ಬ್ರಾಂಡಿಂಗ್ ಕಳಿಸ್ತೀನಿ ಅವ್ರಿಗೆ ನಂಜುಂಡೇಶ್ವರ ನಿವಾಸ ಅಗ್ನೇಯೇ ಧರ್ಮಸ್ವರೂಪಿಣಿ ಸ್ವರ್ಗಾಪರೂಪಾಯ ಎಷ್ಟು ಚಂದ ಕಾಫಿ ಕೊಡ್ತದೆ ನೋಡಿ ಬ್ರೇಕ್ಫಾಸ್ಟ್ ಬರುತ್ತೆ ಹಾಗೂ ಪ್ರತ್ಯಕ್ಷ ದೇವತಾ ಕ್ಯಾಮರಾಮನ್ 1 ಕ್ಯಾಮರಾಮನ್ 2 yes latest hero itu miss you too ಸೇಮ್ ಕಾಣ್ತಾವ್ರೆ ಚಿಕ್ಕ ವಯಸ್ಸಿಂದ ಇಬ್ರು ಎಲ್ಲರಿಗೂ ನಮಸ್ಕಾರ ಅಂಡ್ ಮಾಧ್ವಿ ಗೌಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫೈನಲಿ ಇದು ನಮ್ಮ ಮನೆ ಗೃಹ ಪ್ರವೇಶದ ಡೇ 2 ವ್ಲಾಗ್, ದ ಫೈನಲ್ ಡೇ, ಮೇನ್ ಡೇ ನಮ್ಮ ಮನೆ ಗೃಹ ಪ್ರವೇಶ. ಅದು ಹಾಲುಕ್ಸಿದ್ದಾಗ್ಲಿ, ಮನೆ ಗೃಹ ಪ್ರವೇಶ ಆಗಿದ್ದಾಗ್ಲಿ, ಸೇರೋದಿದ್ದು, ಗಂಗೆ ಪೂಜೆ, ಸತ್ಯನಾರಾಯಣ ಪೂಜೆ, ಹೋಮ ಆ್ಯಂಡ್ ಹಾಗೆ ಹಸು ಬಂದಿದ್ದು ಎಲ್ಲನೂ ಇವತ್ತೇ ನಡೆದಿದ್ದು. ಎಲ್ಲ ವಿಡಿಯೋಸು ನಿಮಗೋಸ್ಕರ ಕ್ಯಾಪ್ಚರ್ ಮಾಡಿ ನನ್ನ ತಮ್ಮಂದರು ಹೆಲ್ಪ್ ಮಾಡಿದರು ನನಗೆ, ಥ್ಯಾಂಕ್ಸ್ ಟು ದೆಮ್. ಸೊ ಎಲ್ಲ ಕ್ಯಾಪ್ಚರ್ ಮಾಡಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಆದಷ್ಟು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಮಿಸ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ಉಮಾಹೇಶ್ವರಿ ನಮಃ, ಕೈತ ಕೊಟ್ಟದು ವೈಷ್ಣವ್ಯೇ ನಮಃ, ಪುಷ್ಪಾಕ್ಷತಾಂಗುರಿ ಹಿತ್ವಾ ಹಾರ ಕೊಟ್ಬಿಡೋದು. ಓಂ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 35 ವರ್ಷದಿಂದ ಹೇಗೆ ನೋಡಿದ್ರೆ ಯಜಮಾನ್ರನ್ನ ಅದೇ ರೀತಿ ನಗರಕ್ಕೆ ನೋಡಬೇಕು ಆಯ್ತಾ. ಫಸ್ಟ್ ಅದೇ ಸ್ಮೈಲಿಂಗ್ ಬರಬೇಕು. ಓಂ ದೇವಿ ದೇವ ಜಮಾಯು. ಅವಾಗೂ ಟೆನ್ಷನ್ ಇದ್ರ, ಈಗಲೂ ಟೆನ್ಷನ್, ಅವಾಗಲೂ ಟೆನ್ಷನ್. ಓಂ ದೇವಸ್ಯ ಗೃಹೇ ಮಣಿ ಸಫಾಯಿ ನರಪ ಏವಂ ದೇವಸ್ಯ ಗೃಹೇ ಮಣಿ ದೇವಾನಾಹಂ ಗವ್ಯಪಾತಿವಾದಃ ದೇವಾ ಇದಂ ಮೇ ಸಮಸ್ಯಮಾನೋ ದಿವಿ ದೇವಾ ಮಾಲಾಧಾರಣ ಮಹೋರ್ತಃ ಸುಮಹೋರ್ತೋ ಸುಮಹೋರ್ತೋ. ಕೂತ್ಕೊಳ್ಳಿ. ಓಂ ಪುಷ್ಪಾಕ್ಷತಾಂಗ್ರಿ ನಿಧಾನಕ್ಕೆ ಅರ್ಜೆಂಟ್ ಇಲ್ಲ, ನಮ್ಗೇನು ಅರ್ಜೆಂಟ್ ಇಲ್ಲ ಆಯ್ತಾ, ನಾವು ಮಾಡ್ತೇವೆ. ಓಂ ಪ್ರಾರಂಭ ಮಾಡಿದ್ರೆ ಮುಗೀತು. ಓಂ ಪುಷ್ಪಾಕ್ಷತಾಂಗ್ರಿ ಹಿತ್ವಾ. ಎಲ್ಲರೂ ಸೂರ್ಯಗೆ ನಮಸ್ಕಾರ. ನನಗೆ ಮಮ್ಮಿ ಡ್ಯಾಡಿ ಪೂಜೆ ಮಾಡೋದು, ನಗ್ನಗ್ತಾ ಎಲ್ಲರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದೇ ತುಂಬಾ ಕಣ್ ತುಂಬಿ ಬರ್ತಾ ಇತ್ತು ನೋಡೋದಕ್ಕೆ. ಅಲ್ಲಿ ದೀಪ ಹಚ್ಚಿದ್ದಾರೆ, ದೀಪಕ್ಕೆ ನಮಸ್ಕಾರ ಮಾಡೋದು. ದೀಪ ದೇವತಾ ಎಲ್ಲರೂ ಸಖತ್ ಖುಷಿಯಾಗಿ ಆಕ್ಟಿವ್ ಆಗಿ ಪೂಜೆ ಎಲ್ಲ ಮಾಡಿದ್ವಿ. ತುಂಬಾ ಖುಷಿ ಇದೆ ನನಗೆ. ಅದಕ್ಕೋಸ್ಕರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಬಂದು ನಮ್ಮ ಜೊತೆ ಇದ್ದು ಗೃಹ ಪ್ರವೇಶ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ ಕಾರಣ ಆಗಿರೋದೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಚಿಕ್ಕಮ್ಮಂದರು, ಅತ್ತೆ, ಮಾಮ, ನಮ್ಮ ಚಿಕ್ಕಪ್ಪಂದರು, ಅಜ್ಜಿ, ತಾತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗೃಹ ಪ್ರವೇಶದ ದಿನ ಫಸ್ಟ್ ಪೂಜೆ ಬೆಳಗಿನ ಜಾವ ನಡೆಯೋದಂದ್ರೆ ಹೊಸಲು ಪೂಜೆ ಮಾಡಿ ದೇವ್ರ ಫೋಟೋ ಕೂಡ ನಮ್ಮ ಜೊತೆ ಇರಬೇಕು, ನಮ್ಮನೆ ದೇವ್ರದ್ದು ಒಳಗೆ ತೊಗೊಂಡು ಹೋಗೋದಕ್ಕೆ. ಆ್ಯಂಡ್ ಹಾಗೆ ಗಂಗೆ ಪೂಜೆ ಕೂಡ ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ ಅದ್ರ ಜೊತೆಗೆ. ಆ್ಯಂಡ್ ಹೊಸಲಿಗೆ ಮೊಳೆ ಎಲ್ಲ ಹೊಡೆದ್ರೇ ಅದು ಮನೆ ನಮ್ದಾಯಿತು ಅಂತ ಅರ್ಥ ಅಂತ ಪುರೋಹಿತರು ಎಕ್ಸ್ಪ್ಲೇನ್ ಮಾಡಿದರು. ಅದು ಎಲ್ಲನೂ ನನ್ನ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿಸಿದ್ದೀನಿ, ಇದು ಪ್ರವೇಶ ಮಾಡಿಸ್ತೀನಿ ಯಜಮಾನ್ರೆ. ಹಸು ಒಳಗಡೆ ಬರಲ್ಲ ಇಲ್ಲೇ ಆಯ್ತು. ಹೌದೌದು, ಈ ಹಸು ಒಳಗಡೆ ಬರುತ್ತಲ್ಲ. ಅಲ್ಲಿ ಹೋಗ್ತಾರೆ ನೋಡುತ್ತೆ, ಜಾರತ್ತೆ, ಸಿಕ್ಕಾಗ ಜಾರತ್ತೆ. ಪ್ರಾರ್ಥನೆ ಮಾಡಿ ಈ ಮನೆಯಲ್ಲಿ, ಅದು ಬೆಂಗಳೂರು ಕಲ್ಯಾಣ ನಗರದಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಮನೆ ಕಟ್ಟಿದ್ದೀನಿ. ಈ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ನಾವು ವಾಸ್ಕಲ್ ಪೂಜೆ ಟೈಮ್ನಲ್ಲೇ ಮನೆ ಕಟ್ಟುವಾಗ ವಾಸ್ಕಲ್ ಕೆಳಗಡೆ ಚಿನ್ನ, ಬೆಳ್ಳಿ ಎಲ್ಲ ಪಂಚಲೋಹದ್ದು ಎಲ್ಲ ಏನೇನೋ ಬರುತ್ತೆ ಅದನ್ನೆಲ್ಲ ಹಾಕಬೇಕು, ತುಂಬ ಒಳ್ಳೇದು ಅಂತ ಹೇಳಿ ಅದೆಲ್ಲನೂ ಮಾಡಿದ್ವಿ. ಆಮೇಲೆ ಹೇಳ್ತೀರಾ.
ಸುಮುಹೂರ್ತ ಸತಿಗಂಹಿತ ಗಂಗಾ ಸ್ಥಾಪನ ಮುಹೂರ್ತ ಸುಮುಹೂರ್ತೋಸ್ತು ಗಂಗಾ ಸ್ಥಾಪನ ಮುಹೂರ್ತ ಸುಮುಹೂರ್ತೋಸ್ತು ಗಂಗಾ ಸ್ಥಾಪನ ಮುಹೂರ್ತ ಸುಮುಹೂರ್ತೋಸ್ತು. ಸೊ ಈಗ ಮೇನ್ ಗಂಗೆ ಪೂಜೆಗೆ 5 ಜನ ಮುತ್ತೈದೆಯರಿರಬೇಕು. ಅವ್ರು ಎಲ್ರೂ ಏನೋ ಗಂಗೆನ ಹೊರ್ತಾರೆ. ಸೊ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟರು ಮಮ್ಮಿ. ಆ್ಯಂಡ್ ಹಾಗೆ ಅವರು ಕಲಶ ಇಟ್ಕೊಂಡು ಇವಾಗ ಮನೆ ಗೃಹ ಪ್ರವೇಶ ನಡೆಯುತ್ತೆ. ಸೇರೋದು ಒಳಗೆ ಪ್ರವೇಶ ಮಾಡೋದು ಎಲ್ರೂ. ಡ್ಯಾಡಿನೂ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ, ಹೂವು ಹಣ್ಣು ಕಾಯಿ ಎಲ್ಲಾನು. ಮೇನ್ ಡೇ ತುಂಬಾನೇ ಪೂಜೆಗಳಿರುತ್ತೆ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನದವರೆಗೂ. ಆ್ಯಂಡ್ ಜನ ಬರ್ತಾರೆ, ಅದೆಲ್ಲ ಇರ್ತಾ ಇತ್ತು. ಸೊ ಫೋಟೋಗ್ರಾಫರ್ಗೆ ಫೋಟೋಸ್ ತೆಗೆಯೋದೇ ಕಷ್ಟ ಆಗೋಗಿತ್ತು ನಮ್ದೆಲ್ಲ. ಫ್ಯಾಮಿಲಿ ಫೋಟೋ ನಾವು ತೆಕ್ಕೊಳ್ಳೋದಕ್ಕೆ ಆಗ್ಲೇ ಇಲ್ಲ ಕೊನೆಗೂ. ಸೊ ಇವತ್ತಿನ ದಿನ ನಮ್ಗೆಲ್ರಿಗೂ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಡೇ. ಮಮ್ಮಿ ಡ್ಯಾಡಿ ಆಸೆ ಎಲ್ಲ ಫುಲ್ಫಿಲ್ ಆಗಿದಂಥ ದಿನ. ಸೊ ನಮಗೂ ತುಂಬಾ ಖುಷಿ ಆಯಿತು. 6 ತಿಂಗಳಿಂದ ಪಟ್ಟಿದ್ದ ಕಷ್ಟಕ್ಕೆ ಪ್ರತಿಫಲ ಇವತ್ತಿನ ದಿನ. ಆ್ಯಂಡ್ ಎಲ್ಲರೂ ಕೊಡೋ ಕಾಮೆಂಟ್ಸ್ಗೆ ವೆಯ್ಟ್ ಮಾಡ್ತಿದ್ರು ಮಮ್ಮಿ ಡ್ಯಾಡಿ. ಬಟ್ ನಾನು ಮುಂಚೆನೇ ಹೇಳಿಬಿಟ್ಟಿದ್ದೆ, ಯಾರು ಏನೇ ಹೇಳಿದ್ರು ಏನು ಬೇಜಾರು ಮಾಡ್ಕೊಬೇಡಿ, ಒಳ್ಳೇದು ಹೇಳಿದ್ರೆ ಥ್ಯಾಂಕ್ಸ್ ಹೇಳಿ, ಏನಾದರೂ ನೆಗೆಟಿವ್ ಹೇಳಿದ್ರು ಇಟ್ಸ್ ಓಕೆ, ಹೌದಾ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡಿ, ಅದು ಮನ್ಸಿಗೆ ತೊಗೋಬಿಡಿ. ಬಿಕಾಸ್ ನಾವು ಮನೆ ಕಟ್ಸೋದು ನಮಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಅಲ್ವಾ. ಸೊ ಅವ್ರಿಗೆ ಹೇಗೆ ಇಷ್ಟ ಆಗಿರುತ್ತೆ ಆ ಥರ ಒಪಿನಿಯನ್ಸ್ ಕೊಡ್ತಾರೆ, ಇಟ್ಸ್ ಓಕೆ. ಈ ವ್ಲಾಗ್ನಲ್ಲಿ ದೇವ್ರ ಮನೆ ಆಲ್ಮೋಸ್ಟ್ ಕಿಚನ್ ಹಾಲ್ ಎಲ್ಲ ನೋಡ್ಬಿಟ್ಟಿರ್ತೀರಾ. ದೇವ್ರ ಮನೆ ತುಂಬ ಇಷ್ಟವಾದಂಥ ಪ್ಲೇಸ್ ನನಗೆ ಮನೆಯಲ್ಲಿ. ಸೊ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ದೇವ್ರ ಮನೆ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಪುರೋಹಿತರು ಹೇಳಿದ್ದು ನಾನು ನಿಮ್ಗೆಲ್ರಿಗೂ ಹೇಳಲೇಬೇಕು. ನಾವು ಎಲ್ಲೇ ಹೋಗುವಾಗಲೂ ಬಲ್ಗಾಲಿಟ್ಟು ಒಳಗೆ ಹೋಗ್ತೀವಿ. ಬಟ್ ನಂಗೆ ಗೊತ್ತಾಯಿತು ನಾವು ಹೊರಗೆ ಬರುವಾಗ ಕೂಡ ಬಲ್ಗಾಲಿಟ್ಟೆ ಹೊರಗೆ ಬರಬೇಕು ಅಂತ. ಸೊ ಇದು ನಿಮ್ಗೆ ಎಲ್ರಿಗೂ ಯಾರಿಗಾದ್ರೂ ಗೊತ್ತಿರಲಿಲ್ಲ ಅಂದರೆ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಇನ್ಮೇಲೆ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಮನೆ ಒಳಗೆ ಗೃಹ ಪ್ರವೇಶ ಅಂತ ಏನು ಹೇಳ್ತಾರೆ ಅದು ಫಸ್ಟ್ ನಡೆದಿದ್ದು. ಅದಾದಮೇಲೆ ಹೊಸಲು ಪೂಜೆ ಎಲ್ಲ ಮಾಡಿ ಗೃಹ ಪ್ರವೇಶ ಆಗಾದಮೇಲೆ ಎಲ್ಲ ಗಂಗೆ ಪೂಜೆ ಮಾಡಿದ್ವಲ್ವ, ಬಿಂದಿಗೆ, ದೇವ್ರ ಪೂಜೆ, ದೇವ್ರ ಫೋಟೋ, ದೇವ್ರ ಸಾಮಾನು, ಹಣ್ಣು ಹೂವು ಎಲ್ಲ ದೇವ್ರ ಮನೆ ಒಳಗಿಟ್ಟು ಅದಾದಮೇಲೆ ಫಸ್ಟ್ ಮಾಡಬೇಕಾಗಿರೋದು ಮನೆ ಒಳಗೆ ಒಲೆ ಪೂಜೆ ಮಾಡಬೇಕು. ಗ್ಯಾಸ್ ಸ್ಟವ್ಗೆಲ್ಲ ಪೂಜೆ ಮಾಡಿ ಅಲ್ಲಿ ಹಾಲು ಹೊಕ್ಕಿಸ್ಬೇಕು. ಅದಾದಮೇಲೆ ನಾವು ದೇವ್ರ ಮನೆಯಲ್ಲಿ ನಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಬೇಕಾಗಿರೋದು. ವಿಶಿಷ್ಟಾಯ ಅಸ್ಯಾಂ ಶುಭತಿಥೌ ಮಮ ಉಪಾರ್ಥ ಸಮಸ್ತ ದುರಿತ ಕ್ಷಯ. ಆ್ಯಂಡ್ ಹಾಲು ಹೊಕ್ಸೋದಕ್ಕೆ ಮೇನ್ ಥಿಂಗ್ ಪಾತ್ರೆ ಹೊಸದೇ ತಗೋಬೇಕು. ಹೊಸ ಮನೆಗೆ ಸ್ಟವ್ ಏನು ಹೊಸದಿರ್ಬೇಕಂತ ಇಲ್ಲ. ಬಟ್ ನಮಗೆ ನಮ್ಮ ಚಿಕ್ಕಮ್ಮ ಗಿಫ್ಟ್ ಕೊಟ್ಟಿದ್ರಿಂದ ಸ್ಟವ್ ಕೂಡ ಹೊಸದು ಮುಂಚೆನೇ ಇನ್ಸ್ಟಾಲ್ ಮಾಡಿಸ್ಬಿಟ್ಟಿದ್ವಿ. ಅದ್ರ ಮೇಲೆ ಹಾಲು ಹೊಕ್ಸಿದ್ದು. ಹಾಲು ಹೊಕ್ಕೋದಕ್ಕೆ ಕಂಪ್ಲೀಟಾಗಿ ಬಿಡಬೇಕು. ಆ್ಯಂಡ್ ಹುಕ್ಕಿದ ಹಾಲು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೆ ಇರಬೇಕು. ಅದಾದಮೇಲೆ ಹಾಲು ಹುಕ್ಕಿದ ಕಡೆ ಫಸ್ಟ್ ಸಕ್ಕರೆ ಹಾಕಿ ಆಮೇಲೆ ಹಾಲಿಗೆ ಸಕ್ಕರೆ ಹಾಕಬೇಕು. ಮನೇಲಿದ್ದಿದ್ದು ಎಲ್ಲರೂ ಪ್ರತಿಯೊಬ್ಬರೂ ಸಕ್ಕರೆ ಹಾಕಿದ್ವಿ. ಹಾಲು ಯಾವ ರೀತಿ ಉಕ್ಕತ್ತೋ ಅದೇ ರೀತಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಎಲ್ಲ ಥರದ ಖುಷಿ ಆಗಲಿ, ಐಶ್ವರ್ಯ, ಅಂತಸ್ತು, ಎಲ್ಲ ರೀತಿ ಎಲ್ಲ ಗುಡ್ ಥಿಂಗ್ಸ್ ಬರಲಿ ಮನೆಯಲ್ಲಿ. ಅದೇ ರೀತಿ ಉಕ್ತಾ ಇರಲಿ ಅಂತ ಹೇಳಿ ಹಾಲು ಉಕ್ಕೋ ಅಂತ ಒಂದು ರಿಚುವಲ್. ಶಂಕರ ಪ್ರಾಣವಲ್ಲಭೈ ಜ್ಞಾನದೇವತಾರಾಧನಂ ಚಂದ್ರವನಂ ತದೇವ ವಿದ್ಯಾಧನಂ ಕಪಳದ ಜೋರಗೆ ಲಕ್ಷ್ಮೀ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ. ಈಗ ಮೊದಲನೇದಾಗಿ ಶಾರದಾ ಒಂದು ಹಾಡು ಹೇಳ್ತಾರೆ. ಕರಿಬೇಕು ಲಕ್ಷ್ಮಿನ ಸಕ್ಕರೆ
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಟ್ಟುತ್ತ ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮಿ ಸದಪಾಲಯ ಮಾಂ ಪ್ರಣತ ಸುರೇಶ್ವರಿ ಭಾರತಿ ಭಾರ್ಗವಿ ನಮಸ್ತೆ ಮಹಾಲಕ್ಷ್ಮೀ ನಮಸ್ತೆ ನಮಸ್ತೆ ಪದ್ಮಾಸುತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇ. ನಾವಂತೂ ಪುರೋಹಿತರು ಹಾಡು ಹೇಳಿ ಅಂದಾಗೆಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಒಂದ್ 2 ಲೈನ್ ಆ ಸಾಂಗ್ ಬಿಟ್ರೆ ಇನ್ಯಾವ ಹಾಡು ಹಾಡಿಲ್ಲ. ಗೃಹ ಪ್ರವೇಶದ 2 ದಿನನೂ ಆ ಸಾಂಗ್ ಒಂದ್ 4-5 ಸತಿ ಹಾಡಿದೀವಿ. ಸಕ್ಕರೆ ಆಂಟಿ ನಾನು ಹೇಳ್ತೀನಿ ಅವಾಗ ಪ್ಲೀಸ್. ನಾನು ಹೇಳ್ತೀನಿ ಕೈಯಲ್ಲ ನಾನು ಹೇಳ್ತೀನಿ ಅವಾಗ ಇಡೀ ತುಂಬಾ ಇಟ್ಕೊ. ಆಮೇಲೆ ಹಾಕ್ಬಿಟ್ಟು ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಮೇಲೊಂದೆಜ್ಜೆಯ ನೀಡುತ್ತ ಗೆಜ್ಜೆ ವಿಡಿಯೋ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಲು ಉಕ್ಕೋದನ್ನ ನೋಡೋದಕ್ಕೆ ಮನೆ ಜನ ಎಲ್ರು 10 ನಿಮಿಷದಿಂದ ಅಲ್ಲೇ ನಿಂತು ಎಷ್ಟು ಕಾತರದಿಂದ ವೇಟ್ ಮಾಡ್ತಿದ್ವಿ ಗೊತ್ತಾ. ಕೊನೆಗೂ ಹಾಲು ಎಷ್ಟು ಚಂದ ಹುಕ್ಕಿ ಬಂತು. ಅದಕ್ಕೆ ಸಕ್ಕರೆ ಎಲ್ಲ ಹಾಕಿದ್ವಿ. ತುಂಬಾನೇ ಖುಷಿ ಆಯ್ತು. ಹಾಲು ಹುಕ್ಸೋದು ಅಂದ್ರೇನೆ ಗೃಹ ಪ್ರವೇಶ ಅಲ್ವಾ. ಸೊ ಐ ವಿಶ್ ನಮ್ಮಪ್ಪ ಅಮ್ಮಂಗೆ ಅನ್ಕೊಂಡಿದ್ದೆಲ್ಲ ಆಗಲಿ, ಎಲ್ಲ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷ್ ಎಲ್ಲ ಕೊಡಲಿ ಭಗವಂತ ಅಂತ. ನೀವು ಎಲ್ಲರೂ ಕೂಡ ಅದನ್ನೇ ವಿಶ್ ಮಾಡಿ ನಮಗೆ. ವಿಡಿಯೋ ಬೇಡವಾ? ಈ ಫೋಟೋ ಇವಾಗ ನಂದಿನಿ ಅಲ್ಲಿದ್ದು ಬ್ರ್ಯಾಂಡಿಂಗ್ ಕಳಿಸ್ತೀನಿ. ಪಾತ್ರೆ ಹತ್ರ ಒಂದು ಅರ್ಶನ ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿ ಅರ್ಶನಲ್ಲಿ ಹೇಳ್ಕೊಳ್ಳಿ. ಮಮ ಉಪಾರ್ಥ ಕಾಮಧೇನು ಹಾಗೂ ಕಲ್ಪವೃಕ್ಷ ನಮಸ್ಕಾರ ಮಾಡಿದ್ರೆ ಎಲ್ಲ ದೇವರು ಒಳಗೆ ಇರ್ತಾರೆ ಅಂತ. ಆದ್ರಿಂದ ಆ ತಾಯಿನ ಪ್ರಾರ್ಥನೆ ಮಾಡಿ ಹೆದರತ್ತದ. ಈಗ ನಮಃ ಆ ಕಡೆ ಅರ್ಶನ ಇಡಬೇಕು, ಮತ್ತೆ ಕುಂಕುಮ ಇಡಬೇಕು. ಗೋ ಸಾವಿತ್ರಿ ನಮಃ. ಸರಿ, ನಾನು ಎಲ್ಲೆಲ್ಲಿ ನೀರು ಹಾಕ್ತೀನಲ್ಲೆಲ್ಲ ಅಷ್ಟಮ ಪೂಜೆ ಮಾಡ್ಬೇಕಮ್ಮ. ಗೋ ಸಾವಿತ್ರಿ ನಮಃ ಪಾದಕ್ಕೆ ಪೂಜೆ ಮಾಡಬೇಕು. ಗೋ ಸಾವಿತ್ರಿ ದೇವತಾಭ್ಯೋ ನಮಃ. ಸಾವಿತ್ರಿ ದೇವತಾಭ್ಯೇ ವಸ್ತ್ರಯುಗ್ಧಂ ಸಮರ್ಪಯಾಮಿ. ಅಶ್ವದಾಯಿ ಚ ಗೋಧಾಯಿ ಧನದಾಹಾಯಿ ಮಹಾತನೆ ಮಾತೃ ದೇವತಾಭ್ಯೋ ನಮಃ. ಗೋ ಸಾವಿತ್ರಿ ನಮಃ. ಪೂಜಾಂ ಸಮರ್ಪಯಾಮಿ. ಮಧ್ಯ ಬರ್ಬಿಡಿ. ಈ ಕಡೆ ಗೋ ಸಾವಿತ್ರಿ ನಮಃ. ಓಂ ಕದಲೀಪನಿವೇಶಾಯ ಮಹಾನಿಯಗಣಾತ್ಮೇ ನಿಧಾಯ ಸಾರ್ವಭೌಮಾಯ ಮಂಗಳಂ ಪಾದಕಲಂ ಮಾಡಿ ಮೂರ್ತೆಯೇ ಲೋಕಾಯ ಪುಣ್ಯ ಶ್ಲೋಕಾಯ ಮಂಗಳಂ. ಬಾಲಕ್ಕೆ ಅಂಗ ಮಂಗಳಾರತಿ ಮಾಡಿ ಸಮರ್ಪಯಾಮಿ. ಗೋ ಸಾವಿತ್ರಿ ನಮಃ. ದಕ್ಷಾಂ ಧಾರಯಾಮಿ. ಗೋ ಸಾವಿತ್ರಿ ನಮಃ. ಗೋ ಸಾವಿತ್ರಿ ನಮಃ. ಮಂಗಳಾರತಿಗಳೆಲ್ಲರೂ ರಾಘವೇಂದ್ರ ಪಾಪೋಹಂ ಪಾಪಗಂ ಶರಣಾಗತೌಸ್ಥಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರಣ ಭಾವೇನ ರಕ್ಷ ರಕ್ಷ ಗುಣಾರ್ಧನ. ಗೋ ಸಾವಿತ್ರಿ ನಮಃ. ಗೋ ಸಾವಿತ್ರಿ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ. ನಿಮಿಷ ಅಲ್ಲೇ ಬಾಲವನ್ನು ಇಟ್ಕೊಳ್ಳಿ. ಓಂ ಗೋ ದಕ್ಷಿಣ ತೆಗೆದುಕೊಳ್ಳಿ. ದಕ್ಷಿಣ ಕೈ ಇಟ್ಕೊಂಡು ಇದಂ ಇದಂ ನೂತನ ನಿರ್ಮಿತ ಶ್ರೀ ನಂಜುಂಡೇಶ್ವರ ನಿವಾಸ ಗೃಹ ಪ್ರವೇಶ ಅಂಗಭೂತಂ ಗೋದಾನ ಅಂಗಭೂತಂ ಪ್ರತ್ಯಾಮ್ನಾಯ ಹಿರಣ್ಯದಾನಂ ಶ್ರೀ ನಾನು
ಅದಕ್ಕೆ ರೆಡಿ ಮಾಡಿರ್ತೀನಿ, ಅದು ಕೊಟ್ಬಿಡಿ. ದೇವ ಗೋದಾನ ಸಂಪೂರ್ಣ ಅಣ್ಣ ನಿಧಾನಕ್ಕೆ ಒಂಚೂರು ಒಂಚೂರು ಬಿಟ್ಕೊಡು. ಪರಮಾತ್ಮನೇ ಹಾಗೆ ರೀ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತೋರಿಸಿ ಅಂಕಲ್, ಅಕ್ಕಿ ಕೊಟ್ಟರೆ ಬರುತ್ತೆ. ಅಂಕಲ್ ಇಲ್ಲಿ ನೋಡಿ, ಸ್ವಲ್ಪ ನಗುಮುಖ ಇರಲಿ ಅಂಕಲ್. ದಕ್ಷಿಣೆ ಕೊಡ್ರಿ. ಅಪ್ಪು ರಾತ್ರಿ ಎಲ್ಲ ಸ್ವಲ್ಪನೂ ನಿದ್ದೆ ಮಾಡಿಲ್ಲ ಕಂದಮ್ಮ ಅಲ್ಲ ಬಂಗಾರಿ, ಇವ್ರಿನ್ ಸ್ಲೀಪ್. ಸೊ ಈಗ ಜಸ್ಟ್ ಎದ್ಲು. ನಮ್ಮದು ಗೃಹ ಪ್ರವೇಶ ಎಲ್ಲ ಆದಮೇಲೆ ಎಬ್ಬಿಸ್ಕೋಗಿಲ್ಲ, ಬಿಕಾಸ್ ಅವಳು ನಿದ್ದೆನೇ ಮಾಡಿಲ್ಲ. ನಾನಂತೂ ಹಾರ್ಡ್ಲಿ 1 or 2 hours ಅಂತ ಸೀನೇ ಇಲ್ಲ, 1 hour ಏನೋ ಮಲಗಿದ್ದೆ. ಸೊ ಈಗ ಜಸ್ಟ್ ಹಾಗೆ ಅವಳು ಎದ್ದ ತಕ್ಷಣ ಫ್ರಾಕ್ ಹಾಕೊಂಡು ಕೆಳಗೆ ಕರ್ಕೊಂಡು ಹೋಗ್ತೇನೆ. ಹೋಮ ಇದೆ ಈಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನೆ ಆಯ್ತು. ಕಂದಮ್ಮ ಹಾಯ್. ಬಂಗಾರಿ ಅಗ್ನಯೇ ನಮಃ ಯಮಾಯ ನಮಃ. ನೋಡಿ ಅವ್ರು ಚಿಕ್ಕ ತಾತನ ಇಟ್ಕೊಂಡಿದ್ದಾಳೆ ನಮ್ಮ ಚಿಕ್ಕಪ್ಪನ. ಕಂದ ಬಾ ಕೆಳಗಡೆ ಇಳಿ, ಫೋಟೋ ತೆಗಿತೀನಿ. ಇಲ್ಲ ಅವಳಿಗೆ ಬೇಡ, ಇಷ್ಟ ಇಲ್ಲ. ಕಂದಮ್ಮಗೆ ಹಾಲು. ಕಂದಮ್ಮ, ಡಿಡ್ ಯು ಹ್ಯಾವ್ ಅ ಗುಡ್ ಸ್ಲೀಪ್? ಬಂಗಾರು ಇಲ್ಲಿ ಅಮ್ಮಮ್ಮ ಹೆಸರೇನು? ನೀನ್ ಹೇಳು ಹೇಳು, ರಾತ್ರಿ ಎಲ್ಲ ಹೇಳ್ತೀಯಾ? ಅಮ್ಮಮ್ಮ ಹೆಸರೇನಮ್ಮ? ಗಣೇಶ ಹೋಮ ಮುಗೀತು ಇವಾಗ. ಓಂ ಸರ್ವವರ್ಣ ದೇವಿ ವಾಸುದೇವಾಯ ನಮಸ್ತೆ ದಕ್ಷಿಣಾಗ್ನಯೇ ನಮ ಆವಹನ್ಯಾಯ ಮಹಾವೇದ್ಯೇ ನಮೋ ನಮಃ. ತಾಂಡವೋಪಾಧ್ಯಾಯ ಕರ್ಮ ಧರ್ಮಸ್ವರೂಪಿಣೆ ಸ್ವರ್ಗಾಪರೂಪಾಯ ಯಜ್ಞೇಶಾಯ ನಮೋ ನಮಃ. ವಾಸುದೇವ ನಮೋಸ್ತುತೆ. ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಹುತಾಶನ. ಆರತಿ ಮಾಡಿ. ನಮಸ್ಕಾರ ಸಮರ್ಪಯಾಮಿ. ನೋಡಿ ಗಲಾಟೆ ಹಣೆ ಇಟ್ಕೊಳ್ಳಿ. ಗಲಾಟೆ ಗಲಾಟೆ ಹಣೆ ಅಂತ ಜಾಸ್ತಿ ಗಲಾಟೆ ಮಾಡಬಾರ್ದು ಅಂತ ಕಡೆ. ಅಲ್ಲಿ ಫೋಟೋ. ವೆರಿ ಗುಡ್. ನಿಮ್ಮ ಕೆಲಸ ಮುಗಿದು ಹೋಗಿ ಗುಡ್ ಮಾರ್ನಿಂಗ್. ಜಾಸ್ತಿ ಆಮೇಲೆ ಮೇಕಪ್ ಮಾಡ್ಕೊಂಡು ಯೋಚನೆ ಮಾಡಿ ಇಡೀ ಜೋರಾಗಿ. ಈ ಕಡೆ ಬಂದು ಒಂದು ನಿಮಿಷ ಇಬ್ರು ಬನ್ನಿ. ವಿದ್ಮಹೇ ಲಾಲೀಲಾಯ ಧೀಮಹೇ ತನ್ನೋ ಅಗ್ನಿ ಪ್ರಚೋದಯಾತ್. ಯಜ್ಞೇಶ ಅಚ್ಯುತ ಗೋವಿಂದ. ದೀಪನ ದೇವ್ರ ಮುಂದೆ ಇಟ್ಬಿಡಿ. ಆ ಇಟ್ಬಿಡಿ. ಅವ್ನ ಸತ್ತಂಬರಿಗೆ ಬೇಕಾಗ್ತದೆ. ಈ ಹೋಗ್ಕೊಂಡಲ್ಲ ಆ ಕಡೆ ಮೂಲೆ ಇಟ್ಕೊಡ್ಬೇಕು. ಹೊಡಿತಾ ಇದ್ಲು ಅವಾಗ್ಲೇ. ಈ ಕ್ಯಾಮ್ರಾ ತೋರಿಸಿದ್ರೆ ಹೊಡಿಯಲ್ಲ. ಎಷ್ಟ್ ಚಂದ ಕಾಫಿ ಕೊಟ್ಟದ ನೋಡಿ ಬ್ರೇಕ್ಫಾಸ್ಟ್ಗೆ. ಕಾಫಿಗಿಂತ ಕಾಫಿ ಕಪ್ಪೇ ಅಟ್ರಾಕ್ಟಿವ್. ಕಂದಮ್ಮ ಇಸ್ ರೆಡಿ. ದಿಸ್ ಇಸ್ ಅಮ್ಮಮ್ಮ ಹೋಗೋಣ ಬನ್ನಿ. ಶಾರದಾ ಹತ್ರ ಹೋಗೋಣ ಬನ್ನಿ. ನನ್ನ ತಲೆ ಒಂದು ಬಾಚ್ಕೊಂಡಿಲ್ಲ, ಇನ್ನೆಲ್ಲ ರೆಡಿ. ಪೂಜೆ ಸ್ಟಾರ್ಟ್ ಆಗೋದು. ಬರುತ್ತೆ. ಹಾಗೂ
ಕನ್ನಡದಲ್ಲಿ ಬೋರ್ಡ್ ಹಾಕಿರ್ತಾರೆ. ಲಕ್ಷದಾನಿಗಳು, ಕಿರೀಟದಾನಿಗಳು, ವಿಗ್ರಹ ದಾನಿಗಳು ಅಂತ ಬೋರ್ಡ್ ಹಾಕಿರ್ತಾರೆ. ನಾವು ದೇವ್ರ ದಾನ ಮಾಡಕ್ಕಾಗತ್ತಾ? ಇಲ್ಲ. ನಾವು ಬರಬೇಕು ಮಾಡಬಾರ್ದು. ತಾಗ್ನಿ ಮಾಡಿದಾಗ ಆಗಿನ ಕಾಲ ರೀತಿ ಪತಿಯೇ ಪ್ರತ್ಯಕ್ಷ ದೈವತ. ಈಗಿನ ಕಾಲದ ತರ ಫೋಟೋಗ್ರಾಫರ್ಸ್ನ ಇಟ್ಕೊಂಡು ಫುಲ್ ಫೋಟೋಶೂಟ್ ಅಲ್ಲಿ ನೋಡಿ. ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಆಲ್ರೆಡಿ ತಂದಿಟ್ಬಿಟ್ಟಿದ್ದಾರೆ. ರೋಸ್ ಮಿಲ್ಕ್ ಇದೆ, ರೋಸ್ ಮಿಲ್ಕ್ ಇದೆ. ಸಮರ್ಪಯಾಮಿ ಅತನೈವೇದ್ಯಂ ಗಾಯತ್ರ್ಯಾ ಪ್ರೋಕ್ಷ ಸತ್ಯಂ ತರ್ಪೇಣ ಪ್ರಶಂಸ್ಯಾಮಿ ಕಾಮ್ಯೇನ ಸ್ಮರಾಮಿ ಅಮೃತಮಸ್ತು ಅಮೃತಮಸಿ ವೇದ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲಿ ನಮಸ್ಕಾರ ಮಾಡಬೇಕು. ಮಾಡೇ ಬಿಟ್ರಾ ಆಂಟಿ? ಅಲ್ಲೇ ನಿಂತ್ಕೊಂಡ್ಬಿಡಿ. ಒಂದ್ ನಿಮಿಷ ಮೇಡಮ್. ಪ್ರಸಾದ ಸ್ಪೂನ್ ಕೊಡಿ ಒಂದು. ಆಂಟಿ ಅಲ್ಲೇನೆ ಹಿಂಗೆ ಆಂಟಿ ಮಾಡ್ಬಿಟ್ರ ನಮಸ್ಕಾರ. ಇವರು ಬ್ರೋ ಇನ್ನೊಂದ್ಸತಿ ಬಾಪ ಪ್ರಸಾದ ಅಂಕಲ್ ಆರ ಹಾಕ್ಲೇಬೇಕು. ನಾನು ಇನ್ನ ಗ್ರೂಪ್ ಪ್ರಸಾದ ತೊಗೊಳ್ಳಿಮ್ಮ. ಪ್ರಸಾದ ತಗೊಳ್ಳಿ. ತಟ್ಟೆ ಕೊಡಿ. ಓಂ ಸತ್ಯನಾರಾಯಣ ಇಟ್ಕೋಬೇಕು. ಹಾಗೇ ಇರ್ಲಿ. ನೀವು ಈ ಕಡೆ ಬಂದ್ಬಿಡಿ. ಒಂದೇ ನಿಮಿಷ. ನೀವು 4 ಜನ ಹಂಗೆ ಇಟ್ಕೊಳ್ಳಿ. ಒಂದು ನಿಮಿಷ ಇಲ್ಲಿ ಹೋಗ್ಬೇಡಿ. ತಾಂಬ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಯನ್ನು ಮಾಡಿದೀನಿ, ಒಳ್ಳೆ ಫಲವನ್ನು ಕೊಡಪ್ಪ ಅಂತ ಹೇಳಿ ಕಣ್ಣಿಗೆ ಒದ್ಕೊಂಡು ಆ ಸ್ವಾಮಿ ಪ್ರಸಾದವನ್ನ ಸೇವನೆ ಮಾಡಬೇಕು. ಪಾಪ ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ ಮೇಡಮ್. ಕಣ್ಣಿಗೆ ಓಕೆ ತಗೊಳ್ಳಿ ಪ್ರಸಾದ. ನಾ ಕೈ ತಗೊಂಡು ಫಲತಾಂಬ ತಗೊಂಡು ಪುರೋಹಿತರಿಗೆ ತಾಂಬಲ ಕೊಟ್ಟು ನಮಸ್ಕಾರ ಮಾಡಿ ಹಾರ ತೆಗೆದು ಬಿಡಿ. ಅದು ತಾಂಬಲ ತಗೊಳ್ಳಿ ಸಾಕು. ನಮ್ ಫೋಟೋಗ್ರಾಫರ್ ಊಟ ಕೂತಿದಾರಿ. ಆಮೇಲೆ ಮಾಡ್ತೀನಿ. ಪಾಪುಗೆ ರೋಸ್ ಮಿಲ್ಕ್ ಕುಡಿಸ್ತಾ ಇದೀನಿ. ಅದಕ್ಕೆ ಕೋಲ್ಡ್ ಇಲ್ಲ, ಬಿಸಿ ಬಿಸಿ ಆಗಿದೆ ಬಿಸಿಲಿಗೆ. ವಿ ವರ್ ಸೋ ಸ್ಕೇರ್ಡ್ ಮಳೆ ಬರುತ್ತೆ ಅಂತ. ಅಂಡ್ ವಿ ನ್ಯೂ ಇಲ್ಲ ನಮ್ಮ ಫಂಕ್ಷನ್ ಯಾವ್ದಕ್ಕೂ ಮಳೆ ಬರಲ್ಲ ಅಂತ. ಊಟ ಮಾಡಿದ್ರಲ್ಲ? ಇವರಿಬ್ರು ನೋಡಿ ನನ್ನ ಕ್ಯಾಮ್ರಾ. ಊಟ ಆಯ್ತಾ? ಮೈ 2 ಬ್ರದರ್ಸ್ ಕಮ್ ವಿಡಿಯೋಗ್ರಾಫರ್ಸ್. ಮುಂದೆ ಒಂದಿನ ನಾನು ಯೂಟ್ಯೂಬ್ ಫೇಮಸ್ ಆದ್ಮೇಲೆ ನೀವಿಬ್ರು ನನ್ನ ಜೊತೆ ಕೆಲಸ ಮಾಡಿ ಹೋಗ್ತೀರಾ. ಕ್ಯಾಮ್ರಾಮನ್ 1, ಕ್ಯಾಮ್ರಾಮನ್ 2. ಎಸ್, ಓಕೆನಾ? ಓಕೆ ಡನ್. ನೆಕ್ಸ್ಟ್ ಲೇಟೆಸ್ಟ್ ಹೀರೋ ಇತ್ತು. ಮುಂದೆ ಊಟ ಎಲ್ಲ ಸ್ಟಾರ್ಟ್ ಆಯ್ತು. ಇದಾಗಲೇ 3ನೇ ಪಂಕ್ತಿ ಅನ್ಸುತ್ತೆ. ಏನೇನು ಊಟ ಇದೆ ಅಂತ ಇಲ್ಲಿ ರಾಹುಲ್ ಎಲ್ಲ ಬಂದಾಗ ತೋರಿಸ್ತೀನಿ. ಪಾಪು ಇಟ್ಕೊಂಡಿನಿ. ಕಲರ್ ಬೇಕಮ್ಮ? ಯಾವ ಕಲರ್ ಬೇಕು? ಪಿಂಕ್ ಬೇಕಾ ವೈಟ್ ಬೇಕಾ? ಪಿಂಕ್ ಬೇಕಾ? ಯಾವ್ದು ಬೇಕಿಡ? ಪಿಂಕ್. ಓಕೆನಾ? ನನ್ಗೆ ಯಾವ ಕಲರು? ಯಾವ ಕಲರ್? ನಂಗೆ ವೈಟ್. ಮಮ್ಮಗೆ ವೈಟ್. ಮಮ್ಮಗೆ ಮಮ್ಮಗೆ ವೈಟ್. ಸರಿನಾ? ಹೋಗಿ ತಗೊಂಬರೋಣ. ಅಲ್ಲಿ ಹೋಗಿ ತಗೊಂಡ್ ಐಸ್ ಕ್ರೀಮ್ ಹೆಂಗ್ ತಿಂತೀರಾ ನೀವು ಕಂದ? ಅಲ್ಲಿ ವೈಟ್ ಸರಿನಾ? ನೋಡು ಐಸ್ ಕ್ರೀಮ್ ಹೆಂಗ್ ತಿಂತೀರಾ ಬಂಗಾರಿ? ಹೇಗ್ ತಿಂತೀಯ ಐಸ್ ಕ್ರೀಮ್? ಎಲ್ಲ ಊಟ ಮಾಡ್ತಾ ಇದಾರೆ. ಅಲ್ಲಿ ನಮ್ಮಪ್ಪ ಕಾಣಿಸಿದ್ರೆ ಸರ್ ಗ್ಯಾಪ್ ಅಲ್ಲಿ. ಅಣ್ಣ ಹುಷಾರಾಗಿದ್ದೀರಾ? ಎಲ್ಲ ಆರಾಮಾಗಿ ಊಟ ಮಾಡಿ ಅಂತ ಹೇಳಿ. ಸೊ ರಾಹುಲ್ ಇಸ್ ಲಿವಿಂಗ್. ಗಣೇಶೋತ್ಸವ ಅಲ್ಲ ಏನು, ಗಣೇಶ ರಾಜ್ಯೋತ್ಸವ ಸೆಲೆಬ್ರೇಷನ್ಸ್ ಇದೆ ನಮ್ಮ ಮನೆ ಹತ್ರ.
ಎಲ್ಲ ಫ್ರೆಂಡ್ಸ್ ಮಾಡ್ತಾರೆ. ನೆಕ್ಸ್ಟ್ ಇಯರ್ ನಾನು ಇರ್ತೀನಿ, ಸೊ ನಾನು ಅವಾಗೆಲ್ಲ ತೋರಿಸ್ತೀನಿ. ಓಕೆನಾ? ದಿಸ್ ಇಯರ್ ಪಾಪ ರಾಹುಲ್ ಕೂಡ ತುಂಬಾ ಇನ್ವಾಲ್ವ್ ಆಗಕ್ಕಾಗಿಲ್ಲ. ಸೊ ರಾಹುಲ್ ಹೋಗ್ತಾ ಇದಾರೆ ಈಗ, ಅರ್ಜೆಂಟಾಗೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. 2,000 ಜನಕ್ಕೆ ಅನ್ನದಾನ ಬೇರೆ ನಡೀತಾ ಇದೆ, ಅದಕ್ಕೆ ಹೀಸ್ ಗೋಯಿಂಗ್ ನೌ. ಬೈ ಬೈ, ಮಿಸ್ ಯು. ಈ ಕಪ್ಪ ಮಮ್ಮಿಗೆ ಈಸ್ಕೊಂಬಿಡು. ಐ ಲವ್ ಯು. ಕಿಶಿ ಕಿಶಿ ಮಮ್ಮ, ಲಿಪ್ಪಿ ಲಿಪ್ಪಿ ಮಮ್ಮ. ಈಸ್ಕೊಂಬಿಡು ಮೆಚ್ಚಗೆ ತಿನ್ಕೊಂಬಿಡ್ಲಿ ಬಿಡಮ್ಮ. ಅಷ್ಟು ಅಂದ್ರೆ ಕೈ ಬಟ್ಟೆ ಮಾಡ್ಕೊಬಿಡ. ಮಮ್ಮ ತಿನ್ಲಾ? ಮಮ್ಮ ತಿನ್ಲಾ? ಅದನ್ನ ಈಸ್ಕೊಬಿಟ್ಲು. ತಿನ್ಲಾ ಬಂಗಾರಿ? ಮಮ್ಮ ತಿನ್ಲಾ? ನಂಗಿಷ್ಟ. ನಂಗೆ ನೀವ್ ಹೊಸಾದ್ ಕೊಡ್ತೀನಿ ಬಿಡೋದು, ಚೆನ್ನಾಗಿಲ್ಲ ಅಲ್ಲೋಡಿ ಹಿಂಗಾಗ್ಬಿಟ್ಟಿದೆ. ಹೊಸಾದ್ ಕೊಡ್ಲ? ಹೊಸಾದು ಥ್ಯಾಂಕ್ ಯು. ಹೊಸಾದ್ ಕೊಡ್ಲಾ ಬಂಗಾರಿಗೆ? ಚೆನ್ನಾಗಿದೆ. ನೀನ್ ಉಂಗ್ರ ಎಲ್ಲ ಎಲ್ಲಿ? ಉಂಗ್ರ ಎಲ್ಲ ಎಲ್ಲಿ ಕಂದ? ಅಯ್ಯೋ ಗಲೀಜ್ ಮಾಡ್ಬಿಡ್ತಲ್ಲಪ್ಪ. ಅಯ್ಯೋ ಕಂದಮ್ಮ, ನಮಸ್ತೆ ಮಾಡ್ಕೊ ನೀನು. ಏನು ಅದು ಇದು ತಿಂತಾ ಇದ್ದಾಳೆ. ತಿನ್ಸ್ತಾ ಇದ್ದೀನಿ ಅದು ಇದು. ನಿಮ್ಮ ಅಪ್ಪ ಅಮ್ಮನ ನೆನ್ಸ್ಕೊಳ್ಳಿ, ಅವ್ರ ಅಪ್ಪ ಅಪ್ಪನ ನೆನ್ಸ್ಕೊಳ್ಳಿ. ಡ್ಯಾಡಿ ಇಸ್ ಎಮೋಷನಲ್. ಅಯ್ಯೋ ನಮ್ಗೆ ಕಾಟ್ ತಗೋರು ಯಾರು ಇಲ್ಲಪ್ಪ. ನಮ್ಮ ಅಜ್ಜಿ ಪಾಪ ಇಷ್ಟ ಅಂತ ಕೈ ಹಿಡ್ಕೊಂಡಿದ್ದಾಳಂತೆ. ಅಜ್ಜಿ ತಾತ ಅಂದ್ರೆ ಮಕ್ಳು, ಅಜ್ಜಿ ತಾತ ಅಂದ್ರೆ ಮಕ್ಳು ಇದ್ಬಿಟ್ರೆ ಸಾಕು. ಮೋಸ. ಕೈ ಹಿಡ್ಕೊ ಹಾಕಲ್ಲ. ಊಟ ಬರ್ತೀಯಾ? ನಾನು ನೀನು ಪಾಪು. ಹಾ ಸೀಟ್ ಇಟ್ಟು ಅಲ್ಲೇ ಕೂತಿರು. ಸರಿ ನನ್ನ ಯಾರದು? ಪಲ್ಲವಿ ಮಗ್ಳು. ಚಿಕ್ಕ ಹುಡ್ಕಾದ ಪಲ್ಲವಿ. ವಿಜೇತೆ ಚಿಕ್ಕ ಮಗಳು. ನೀವ್ ಹಿಡ್ಕೋಬೇಕಂತೆ. ಬರಕ್ ಏನ್ ಹೇಳಿದೆ? ಬ್ರೇಸ್ಲೆಟ್ ಫ್ಲೇವರ್ ಐಸ್ ಕ್ರೀಮ್. ಅದ್ಯಾವ್ದು ಹೊಸದು ಬೇಕಂತೆ. ಬ್ರೇಸ್ಲೆಟ್ ಫ್ಲೇವರ್ ಕರ್ಕೊಂಡು ಹೋಗು. ತಿಂದಿದ್ದಾಳಂಚ ಆಲ್ರೆಡಿ. ಜೋರಾಗಿ ಹಂಗ ಹಾಕೋಬಾರ್ದು. ನಿನ್ಗೂ ಕಣ್ಣವಲ್ಲಿಲ್ಲ ತಾತ. ಜೋರ ಕರಿ ಕರಿ, ಜೋರಾಗಿ ಕರಿ ಕರಿ ತಾತ. ಊಟದ ವಿಡಿಯೋ ಮಾಡ್ಕೊಳ್ಳೋದು ಅದೇ ಮಾಡ್ತಾ ಇನ್ ಬೇಬಿ. ಸೊ ಟಿಶ್ಯೂ ಕೊಟ್ಟಿದ್ದಾರೆ ಫಸ್ಟ್ ಒರ್ಸೋದಕ್ಕೆ. ವಾಟರ್ ಬಾಟಲ್, ಅಮೂಲ್ ಐಸ್ ಕ್ರೀಮ್ ಪಾಪುಗೆ ಅಂತ ಫಸ್ಟ್ ತಂದ್ಕೊಟ್ಬಿಡಿದಾರೆ ಡ್ಯಾಡಿ. ಅಮೂಲ್ ಅಥವಾ ಯಾವ್ದು ನಂದಿನಿನೇ ಬೇಕು ಅಂತ ಹೇಳಿದ್ವಿ. ಬೇರೆ ಯಾವ್ದು ಚೆನ್ನಾಗಿರಲ್ಲ ಅಂತ ನನ್ನ ಮಗಳು ನಗ್ತಾ ಇದ್ದಾಳೆ. ಏನದು? ಸಾಕು ಬೇಬಿ. ಮಿನ್ನಿ ಮಮ್ಮ ಎಲ್ರೂ ಮಮ್ಮ ಅಂತಾಳೆ ಇವಾಗ. ಮಿನ್ನಿ ಇಸ್ ವೆರಿ ಹ್ಯಾಪಿ. ಮಿನ್ನಿ ಯಾರು ಶೋನಾ? ಮಿನ್ನಿ ಯಾರು? ಹೂ ಇಸ್ ಮಿನ್ನಿ? ಸೊ ದೇರ್ ಇಸ್ ಸಾಲ್ಟ್ ಕಿಲ್, ಹಪ್ಪಳ ಇದೆ, ಕೋಸಂಬರಿ, ಕಾರ್ನ್ ಕೋಸಂಬರಿ, ಉಳ್ಳಿಕಾಯಿ, ಸುವರ್ಣಗೆಡ್ಡೆ ಚಾಪ್ಸ್, ಕಾಯಿ ಒಬ್ಬಿಟ್ಟು, ಪಾಯಸ, ಪಾಪು ಐಸ್ ಕ್ರೀಮ್ ತಿಂತಾಳೆ, ತುಪ್ಪ, ಮೈಸೂರು ಪಾಕ್, ಆಲೂ ಕಬಾಬ್ ಸಖತ್ ಯಮ್ಮಿಯಾಗಿದೆ. ಮಾಧು ಅಕ್ಕ ತಿನ್ನಿಸ್ತಾನೆ ಅವ್ರೆ. ಪಾಪು ತಿಂತಾ ಇಲ್ಲ, ತುಂಬಾ ಹಠ ಮಾಡ್ತಾ ಇದೆ. ಮಾಧು ಅಕ್ಕನ ತರಾನೇ ಫುಲ್ಲು ಹಠ, ಚೂಟಿ. ಸೇಮ್ ಕಾಣ್ತಾವ್ರೆ ಚಿಕ್ಕ ವಯಸ್ಸಿಂದ ಇಬ್ರು. ಮಾಲಿ ರೋಟಿ, ಪನೀರ್ ಗ್ರೇವಿ. ಉಪ್ಪು ಬೇಕಾ? ಉಪ್ಪು ಹಾಕೋತಾರ ಯಾರಾದ್ರೂ ಐಸ್ ಕ್ರೀಮ್ಗೆ? ಹೋಗ್ತೀನಿ. ಸೊ ಬ್ರೆಡ್ ಪುಲಾವ್, ತಾಂಬೂಲ ಪುರ ಇದೆ, ಬೀಡ, ಬಾಳೆಹಣ್ಣು, ಅನ್ನ ಸಾರು, ರಸಂ, ಮೊಸರು. ಪಾಪಕ್ಕೆ ಸರಿ ಮಾಡಿದೆ, ಆರಿಸ್ತಾ ಇದೀನಿ ಅದನ್ನ. ನಿನ್ನೆಯಿಂದ ಈಚೆ ಫುಡ್ ತಿಂದ್ರೆ ಪಾಪು ಫೈನಲಿ ಸರಿ ತಿನ್ಸೋಣ ಇವತ್ತು ಅಂತ
ಹಾಲು ಉಗ್ಸಿರ್ಲಿಲ್ಲ, ಸೊ ನಾವೇನು ಮಾಡೋಗಿಲ್ಲ. ಇವತ್ತು ಹಾಲು ಉಗ್ಸಿರೋದ್ರಿಂದ ಮಾಡ್ಬೋದಿತ್ತು, ಅದಕ್ಕೆ ಸರಿ. ನಾನು ಕಂದಮ್ಮ ರೂಮಲ್ಲಿ ಇದ್ವಿ. ಅವಳಿಗೆ ಸರಿ ಎಲ್ಲ ತಿನ್ಸಾಯ್ತು. ನಾನು ಡ್ರೆಸ್ ಚೇಂಜ್ ಮಾಡೋಣ ಅಂತ ನೋಡ್ತಾ ಇದ್ದೆ, ಅವಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿದೆ. ಸೊ ವ್ಲಾಗ್ ನೆನಪಾಯ್ತು, ವ್ಲಾಗ್ ಕ್ಲೋಸ್ ಎಂಡ್ ಏನಾದ್ರು ಮಾಡಬೇಕಲ್ಲ ಅಂತ. ಸೊ ಇದೆಲ್ಲ ಬಟ್ಟೆಗಳು. ಸೊ ಎಸ್, ಹೀಗಿತ್ತು ನಮ್ಮ ಗೃಹ ಪ್ರವೇಶ. 2 ದಿನ ಐ ಆಮ್ ಲೈಕ್ ಸ್ಲೀಪ್ ಡಿಪ್ರೇಟ್, ನಿದ್ದೆನೇ ಆಗಿಲ್ಲ. ಅದು ನೋಡಿ, ಅದು ಚಾರ್ಜರ್ ವೈರ್ ಯಾರೋ ಬಿಟ್ಟಿದಾರಲ್ಲಿ. ಸೊ ಎಸ್, ಗಿಫ್ಟ್ಸ್ ಏನು ಬಂತು ಎಲ್ಲ ನೋಡೋಣ. She'll scare me every second. She'll scare me. Say hi. Say bye everyone. Kala. ಸೊ ಗಿಫ್ಟ್ಸ್ ಎಲ್ಲ ಏನು ಬಂತು ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಏನೇನು ಗಿಫ್ಟ್ಸ್ ಬಂತು ಏನು, ಆ್ಯಂಡ್ ನೆಕ್ಸ್ಟ್ ಏನು, ಯಾವಾಗ ಶಿಫ್ಟಿಂಗ್, ನೆಕ್ಸ್ಟ್ ಏನು ಸ್ಟೆಪ್ಸ್ ಇದೆ, ಈಗಲೇ ಶಿಫ್ಟ್ ಆಗ್ತಾ ಇದೀವಾ ಅಥವಾ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ತೀವಾ, ವಾಟ್ ಈಸ್ ಪೆಂಡಿಂಗ್ ಇನ್ ದ ಹೌಸ್, ಆ್ಯಂಡ್ ಮನೆಯದ್ದು ಹೋಮ್ ಟೂರ್ ಕೂಡ ಪೆಂಡಿಂಗ್ ಇದೆ, ಎಲ್ಲನೂ ತೋರಿಸ್ತೀನಿ. ಸೊ ನಿಮಗೆ ನಮ್ಮ ಗೃಹ ಪ್ರವೇಶದ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. Bye bye everyone. Come on, say thumbs up. Thumbs up, flying kiss. Flying kiss. Okay, she gave thumbs up. Flying kiss. Okay. Oh, she did. Bye everyone. See you all in my next vlog. ಗಿಫ್ಟ್ಸ್ ಎಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಿಲ್ಲ, ಬಿಕಾಸ್ ಕ್ಯಾಶೇ ಜಾಸ್ತಿ ಬಂದಿದ್ರಿಂದ ನಥಿಂಗ್ ಇಂಟ್ರೆಸ್ಟಿಂಗ್ ಇತ್ತು, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವ್ಲಾಗ್ ಎಲ್ಲ ಸಖತ್ತಾಗಿರುತ್ತೆ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.